ಜೀರಿಗೆ ಮತ್ತೆ ಒಂದು ಸ್ವಲ್ಪ ಅದೆಷ್ಟು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಬೆಳಿಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾಷ್ಟಕ್ಕೆ ರೊಟ್ಟಿನೇ ಮಾಡ್ಕೊಂಬಿಡೋಣ ಡೈರೆಕ್ಟ್ ಅಂತ ಹೇಳಿದ್ರು ಅಮ್ಮ. ಸೊ ನಾರ್ಮಲ್ ರೊಟ್ಟಿ ಮಾಡೋಕ್ಕಿಂತ ಅದಕ್ಕೇ ಒಂದು ಸ್ವಲ್ಪ ಖಾರ ಎಲ್ಲ ಹಾಕಿಬಿಟ್ಟು ಮಸಾಲ ರೊಟ್ಟಿ, ಜೋಳದ ರೊಟ್ಟಿ ಬರುತ್ತಲ್ಲ ಅದೇ ಅದನ್ನೇ ಮಸಾಲ ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂದರು. ಸೊ ಹಾಗಾಗಿ ಚಟ್ನಿ ಮಾಡೋಣ ಅಂತ ನಾನು ಚಟ್ನಿಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಸೊ ಈ ಚಟ್ನಿ ಕೂಡ ಸಿಂಪಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುರುಗಡ್ಲೆ ಪುಟಾಣಿ ಮತ್ತು ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಒಂದು ಸ್ವಲ್ಪ ಸ್ಪೂನಷ್ಟು ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಅಮ್ಮ ನೀರು ಕಾಯ್ಸಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ನೀರು ಕಾದ್ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಹಾಗೆ ಬೆಳಗ್ಗೆ ಏನೋ ಮಾಡಿದ್ರು, ಇದು ಒಂದು ರಾಗಿದಲ್ಲ, ಇದು ಹೆಸರುಬೇಳೆ ಅದು ಇದು ಎಲ್ಲ ಬರುತ್ತಲ್ಲ, ಅದನ್ನ ಒಣಗಿಸಿ ಹುರಿದು ಎಲ್ಲ ಮಾಡಿ ಪೌಡ್ರ್ ಮಾಡಿರೋದಂತ ತುಂಬ ಚೆನ್ನಾಗಿರುತ್ತಂತೆ ಬೆಳಗ್ಗೆ ಕುಡಿಯೋದಕ್ಕೆ. ಹಾಯ್ ಮಾಮ್, ಗುಡ್ ಮಾರ್ನಿಂಗ್. ಏನು ಮಾಡತ್ತಿ? ಈಗ ಸಿರಿಗೆ ಸಜ್ಜಕ ಮಾಡಕತ್ತೀನಿ. ಸಿರಿಗೆಯಲ್ಲಿ ಸಜ್ಜಕ ಫಸ್ಟು ನೀರು ಹಾಕಿ ಬೆಲ್ಲ ಹಾಕಿ ಆಮೇಲೆ ರವೆ ಹಾಕ್ಬಿಡೋದಲ್ಲ. ಇಲ್ಲಿ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಹಾಗೆ ಇದೇನಿದು? ಅದು ಹುರುಳಿಕಾಳು ಗಂಜಿ ನಮಗೆ ಮಾಡ್ತೀನಿ. ಹುರುಳಿಕಾಳು ಗಂಜಿ, ಹುರುಳಿಕಾಳು ನೆನೆ ಹಾಕಿ ಮೊಳಕೆ ಬರೆಸಿ ಒಣಗಿಸಿ ಪುಡಿ ಪೌಡರ್ ಮಾಡಿ. ಇದು ಹುರುಳಿಕಾಳು ಗಂಜಿ ಅಂತ. ಆಚೆ ಫುಲ್ಲು ಸೌಂಡ್ ಬರೋದತ್ತ, ಟ್ರ್ಯಾಕ್ಟರ್ ಏನೋ ಒಂದೈತೇನೋ. ಸೊ ಯಾನ ಮಲ್ಕೊಂಡಿದ್ಲು, ಸಿರಿ ಮತ್ತು ಪಾಪು ಕೂಡ ಮಲ್ಕೊಂಡಿದ್ರು. ಪಾಪು ಹೆಂಗೆ ಅಂದರೆ ಎವ್ರಿ 1 hour ನೈಟ್ ಎದ್ಬಿಡ್ತಾನಂತೆ. ಫೀಡಿಂಗ್ ಮಾಡಿ ಮಲಗಿಸಿದ್ರು ಮತ್ತು ಇವಾಗ ಎದ್ಬಿಟ್ರೆ ಮತ್ತೆ ಮಲಗ್ಸೋಕೆ ಒಂದು 2 ಗಂಟೆ ಆಗ್ಬಿಡುತ್ತೆ. ಆ ಥರನೇ ಪಾಪ ಸಿರಿಗೆ ನಿದ್ದೆನೇ ಇಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅವಳಿಗೆ ಟೈಮೇ ಸಿಗಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ಪಾಪು ಯಾವಾಗ ಮಲಗಿರುತ್ತೆ ನಿಂಗೆ ನಿದ್ದೆ ಬಂದಿಲ್ಲ ಅಂದ್ರೆ ರೆಸ್ಟ್ ಮಾಡು ಅಂತ. ಯೂಶಲಿ ಹೆಂಗೆ ಗೊತ್ತಾ, ಪಾಪು ಮಲಗಿದಾಗ ನಾವು ಮಲ್ಕೋಬೇಕಂತ ಅಂತೀವಿ, ಆ ಟೈಮಲ್ಲಿ ನಿದ್ದೆ ಬರಲ್ಲ. ಬಟ್ ನಮಗೆ ಯಾವಾಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇರುತ್ತೆ ಅವಾಗೇ ಪಾಪು ಎದ್ಬಿಟ್ಟಿರುತ್ತೆ. ಆ ಥರನೇ ಆಗ್ತಾ ಇರುತ್ತೆ. ನಾನು ಹೆಂಗೋ ಫೇಸ್ ಮಾಡಿ ಬಂದುಬಿಟ್ಟಿದ್ದೀನಿ. ಪಾಪ ಅವಳೆ ಅದೇ ಹೇಳ್ತಾ ಇದ್ಲು, ನೀನು ಹೆಂಗೋ ಗೆದ್ಬಿಟ್ಟಿದ್ಯಾ ಅಂತ ಎಲ್ಲ. ಹಾಗೆ ಅಮ್ಮ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ನೀರು ಆಚೆ ಬಂದುಬಿಡ್ತು. ಅದರದ್ದೇ ನಗ ಆಡ್ಕೊಂಡು ಒಂಥರ ಚೆನ್ನಾಗಿತ್ತು ಅಮ್ಮ ಜೊತೆ ಕುಕ್ಕಿಂಗ್ ಮಾಡ್ತಾ ಟೈಮೆಲ್ಲ. ನೀರು ಹಾಕಿ ಬೆಲ್ಲ ಹಾಕಿ ಆಮೇಲೆ ಒಂದು ಲವಂಗ ಉಪ್ಪಿಟ್ಟು ರವೆ, ಅದೇ ಸೂಜಿ ಅದು ಹಾಕ್ತೀವಿ. ಆಯಿತು. ನೀರಂಗೆ ಮಾಡ್ಬೇಕಲ್ಲ ಇದು. ಅದೆಲ್ಲ ಥರ ಬಾಣತಿ ಸಾಮಾನುಗಳು ಅದೆಷ್ಟು ಪೌಡ್ರನ್ನ ತಗೋಬೇಕು. ಸೊ ಆ ಪೌಡ್ರ್ ಹಾಕಿರೋದು ಇಲ್ಲಿ ನಾನು ಶೇರ್ ಮಾಡಿರ್ತೀನಿ ಪಿಕ್ಚರ್ ನೋಡಿ. ಅಜ್ವಾನ ಅದು ಮತ್ತು ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಪೌಡರ್ ಮಾಡಿ ಈ ಥರ ಹಾಕಿರೋದು. ಡ್ರೈ ಫ್ರೂಟ್ಸ್ ಮತ್ತು ಈ ಥರ ಗಂಜಿ ಏನು ಸಜ್ಜಕ ಏನಾದರೂ ಮಾಡಿದಾಗ ಎಲ್ಲದಕ್ಕೂ ಸ್ವಲ್ಪ ಹಾಕಿ ಅದು ಬಾಣತನ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ. ಆ್ಯಕ್ಚುಲಿ ಅದೆಲ್ಲದೂ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ. ಬಾಣತಿ ಸಾಮಗ್ರಿಗಳು ಅಂತ ಒಂದು ಪ್ಯಾಕೆಟ್ ಬರುತ್ತೆ, ಅದನ್ನು ತೊಗೊಂಬಂದರೆ ಎಲ್ಲದೂ ಅದೇ ಪ್ಯಾಕೆಟಲ್ಲೇ ಆಗಿಬಿಡುತ್ತೆ. ಹಾಗೆ ನನಗೂ ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ಒಂದು 15 ದಿನ ಡೆಲಿವರಿ ಆದಮೇಲೆ ಆಳ್ವಿ ಅಂತ ಬರುತ್ತೆ, ಅದು ಕೊಡ್ತಾಯಿದ್ರು. ಒಂದಿನ ಆಳ್ವಿ ಕೊಟ್ಟರೆ ಒಂದಿನ ಈ ಥರ ಸಜ್ಜಕ, ಸೇಮ್ ನನಗೂ ಇದೇ ಥರನೇ ಕೊಡ್ತಾ ಇದ್ದಿದ್ದಮ್ಮ. ಸೊ ಇವಾಗ ಬೆಳಿಗ್ಗೆ ಸಿರಿ ಫಸ್ಟ್ ಎದ್ದಿದ ತಕ್ಷಣ ಅವಳಿಗೆ ಸಜ್ಜಕ ಕೊಡ್ತಾ ಇದ್ದೀವಿ. ಉಪ್ಪು, ಅರಿಶಿನ, ಜೀರಿಗೆ ಹಾಕಿನಿ. ಇದರಲ್ಲಿ ನೀರಲ್ಲಿ ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ ಹಾಕಿದ್ದಾರೆ. ಇವಾಗ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಜೋಳದ ಹಿಟ್ಟು ಹಾಕಿ ಕಲಿಸ್ಬೇಕು. ಈರುಳ್ಳಿನೂ ಹಾಕ್ಬೇಕಲ್ಲ, ಇದರಲ್ಲಿ ಈರುಳ್ಳಿ ಎಲ್ಲ ಫೈನ್ ಚಾಪ್ ಮಾಡಿದೆ. ಚಲೋ ಅಂತ ಪ್ರೆಗ್ನೆಂಟ್ ಇದ್ದಾಗ ಮಾಡಿದ್ದೆ. ರೊಟ್ಟಿ ಕಲ್ಸಂಗೆ ಬಟ್ ಮಸಾಲ ಆ್ಯಡ್ ಮಾಡ್ಬೇಕು ಅಷ್ಟೇ. ಇದ್ರಲ್ಲಿ ಖಾರ, ಉಪ್ಪು, ಅರಿಶಿನ, ಜೀರಿಗೆ, ಕೊತ್ತಂಬರಿ ಆಮೇಲೆ ಮೇಲೆ ಈರುಳ್ಳಿಕ್ಕೆ ತಟ್ಟದು ತಟ್ಟ.
ಸೊ ಬೆಳಿಗ್ಗೆನೆ ಒಂದು ಹೆಲ್ಪ್ಗೆ ಕಸ ಗುಡ್ಸೋಕ್ಕೆ ನೆಲ ಒರೆಸೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಬರ್ತಾರೆ. ಸೊ ಅಮ್ಮ ಮನೆಗೆ ಹೆಂಗಾಗಿದೆ ಒಂದು ಸ್ವಲ್ಪ ದಿನ ಇರ್ತಾರೆ, ಒಂದು ಸ್ವಲ್ಪ ದಿನ ಬರೋದೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಫೈನಲಿ ಒಬ್ಬರು ಸಿಕ್ಕಿದ್ದಾರೆ, ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಿಲ್ಲ ಅಂದರೆ ಎಲ್ಲ ಮಾಡೋದಕ್ಕೆ ಕಷ್ಟ. ಬಾಣತನ ಮಾಡೋದು, ಆ ಮಗು ನೋಡಿಕೊಂಡು ಎಲ್ಲ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ, ಸ್ವಲ್ಪ ಕಷ್ಟನೇ ಆಗ್ಬಿಡುತ್ತೆ. ಸೊ ಹೆಲ್ಪಿಗೆ ಒಂದು ಸಿಕ್ಕಿದ್ದಾರೆ, ಅದೊಂದು ಹೆಲ್ಪ್ ಆಗಿದೆ. ಇನ್ನು ಬೆಳಿಗ್ಗೆ ನಾಷ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟೊತ್ತಿಗೆ ಅಯ್ಯಾನ ಕೂಡ ಎದ್ಲು, ಪಾಪು ಕೂಡ ಎದ್ದಿತ್ತು. ಅವಳು ಡೈಪರ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡ್ತಾ ಇದ್ಲು ಸಿರಿ. ಅಷ್ಟೊತ್ತಿಗೆ ನಾವು ಚಟ್ನಿಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ವಿ. ಏನೋ ಗೊತ್ತಿಲ್ಲ, ನಮ್ಮ ಬಾಲ್ಕನಿ ಸೈಡಿಂದ ಸ್ವಲ್ಪ ಟ್ರ್ಯಾಕ್ಟರ್ ಎಲ್ಲ ತೊಗೊಂಬಂದು ತುಂಬ ಕೆಲಸ ನಡೀತಾ ಇದೆ, ಅಷ್ಟೊಂದು ಸೌಂಡ್ ಬರ್ತಾನೆ ಇತ್ತು. ಇಯಾನ ಎದ್ದಿದ ತಕ್ಷಣ ಹೋಗಿ ನಿಂತ್ಕೊಬಿಡ್ತಾಳೆ ಅವ್ರ ಚಿಕ್ಕಿ ಮುಂದೆ. ಪಾಪುಗೆ ಏನು ಮಾಡೋದು ಎಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಮತ್ತು ಕ್ವೆಶನ್ ಮಾಡೋದು, ನೀನು ನನಗೆ ಹಿಂಗೆ ಮಾಡ್ತಾ ಇದ್ದ ನಾನು ಸಣ್ಣ ಪಾಪು ಇದ್ದಾಗ ಅಂತ. ಸೊ ಅದೇ ಹೇಳ್ತದೆ, ಓ ನೀನು ಹಿಂಗೇನೆ ಇದ್ದಿದ್ದು, ನಿನಗೂ ಹಿಂಗೇನೆ ಮಾಡ್ತಾ ಇದ್ದಿದ್ದು, ಅಜ್ಜಿ ಹಿಂಗೆ ಮಾಡ್ತಾ ಇದ್ದು, ಎಲ್ಲರೂ ಹಿಂಗೆ ಇದ್ದಿದ್ದು ಅಂತ ಎಲ್ಲ ಅವಳು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾಳೆ ಆ ಥರ. ಈ ರೊಟ್ಟಿ ಮಾಡ್ತಾ ಇದೀವಿ ಅಂದರೆ ರೊಟ್ಟಿ ತಟ ಸೌಂಡ್ ಕೇಳೋಕ್ಕೇ ಒಂಥರ ಖುಷಿ. ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ಇದೇ ಕೇಳ್ಕೊಂಡು ಬೆಳೆದಿರೋದು, ರೊಟ್ಟಿ ಸೌಂಡು. ಸೊ ಅದೊಂಥರ ಏನೋ ಚೆನ್ನಾಗಿ ಒಂಥರ ಕನೆಕ್ಟ್ ಆಗುತ್ತೆ ರೊಟ್ಟಿ ಸೌಂಡ್ ತಟ್ಟೋದು ಕೇಳ್ತಾ ಇದ್ರೆ. ಸೊ ಅಷ್ಟೊತ್ತಿಗೆ ಯಾನ ಎಲ್ಲ ಅವಳಿಗೂ ರೆಡಿ ಮಾಡಿಸ್ಬೇಕಿತ್ತು. ಅವಳಿಗಂತೂ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ನಡುವೆ ಅಂತೂ ಬ್ರಷ್ ಮಾಡ್ಸೋಕ್ಕೆ, ಸ್ನಾನ ಮಾಡ್ಸೋಕ್ಕೆ ಹಿಂದಿಂದ ಓಡಾಡ್ಬೇಕು ಆ ಥರ ಆಗ್ಬಿಟ್ಟಿದೆ. ಸೊ ತುಂಬ ನೈಸ್ ಓಡೋದ್ಮೇಲೆ ಬರೋದು. ಹಾಗೆ ಖಾರದ ರೊಟ್ಟಿ ಸೇಮ್ ನಾವು ರೊಟ್ಟಿ ಹೆಂಗೆ ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಿ ಹಂಗೇನೆ ಅದಕ್ಕೊಂದು ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕಿದ್ರೆ ಒಂಥರ ತಿನ್ಬೇಕಾದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಸೊ ಅಷ್ಟೊತ್ತಿಗೆ ಯಾಕೋ ಈಗ ಗೊತ್ತಿಲ್ಲ, ಏನೋ ಬೆಳಿಗ್ಗೆನೇ ಸ್ವಲ್ಪ ಹೇಳಿದ ಮಾತು ಕೇಳ್ತಾಳೆ, ಬಂದು ಬ್ರಷ್ ಮಾಡ್ಕೊತಾ ಇದ್ದಾಳೆ. ಇಲ್ಲಾಂದ್ರೆ ಆಡಿಸ್ತಾಳೆ. ಅದು ಹೆಂಗೆ ನಾನು ಅದೇ ಅನ್ಕೊತಿರ್ತೀನಿ, ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದರೆ ನಾನು ಹೆಂಗೆ ಮಾಡಲಿ ಅಂತ. 8 ಗಂಟೆಗೆಲ್ಲ ಇದೆ. ಸೊ ಜೂನ್ಗೆ ಸ್ಟಾರ್ಟ್ ಅವಳಿಗೆ ಸ್ಕೂಲ್. ಹೆಂಗೆ ನಾವು ನೋಡಿ ಹಿಂಗಿರುತ್ತೆ, ನಾ ತಿಕ್ತೀನಿ ಅಂದರೆ ನೀ ತಿಕ್ಕು, ಅದು ಬೇರೆ ಬ್ರಷ್ ಬೇರೆ ತಂದಿಲ್ಲ ಅವಳದು. ಸೊ ತಲೆ ತಿದ್ದಾಕ್ಬಿಡ್ತಾ ಇದ್ಲು. ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಾಗ ನೋಡಬೇಕು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀನಿ ನಾನು ಹೆಂಗೆ ಅಂತ. ಸೊ ಆ ಟೈಮಿಗೆ ನಾನು ಮೇ ಬಿ 5 ಗಂಟೆ 6 ಗಂಟೆ ಹಂಗೆ ಎದೊಳ್ಬೇಕಂತ ಕಾಣುತ್ತೆ. ಸೊ ನೋಡಬೇಕು ಹೆಂಗೆ ಆಗುತ್ತೆ ಏನು ಅಂತ. ಚಲ್ತಿದೆ ನೀರು ಕೆಳಗಡೆ. ನನಗೆ ತಿಕ್ಲಿ ಹಿಡಿಯುತ್ತೆ. ಬರ್ತಾರ ಮಾಮ. ಏನ್ ಯಾ ಗಲೀಜು ಮಾಡ್ತಾ ಇದ್ಯಾ? ಬಾಯ್ ಮುಕ್ಕಳಿಸ್ಬಿಡು, ಬಾಯ್ ಮುಕ್ಕಳಿಸ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಸ್ತಾಗಿತ್ತು. ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆ ಖಾರ ರೊಟ್ಟಿ ಮತ್ತು ಚಟ್ನಿ ಕಾಂಬಿನೇಷನ್ ಟೇಸ್ಟಿಯಾಗಿ ಮಸ್ತಾಗಿತ್ತು. ಯಾನ ಕೂಡ ಈ ಥರ ಮಾಡಿದ್ರೆ ತಿಂತಾಳೆ, ಅದೊಂದು ನನಗೆ ಖುಷಿ. ಅವಳೇನು ರೊಟ್ಟಿ ಈ ಥರ ಬೇಡ ಅಂತೆಲ್ಲ ಏನು ಹೇಳೋದಿಲ್ಲ, ಇಷ್ಟಪಡ್ತಾಳೆ. ಅವಳು ಇಷ್ಟಪಡದೇ ಇರೋದಂದರೆ ಗ್ರೀನ್ ಪೀಸ್ ಬರುತ್ತಲ್ಲ ಬಟಾಣಿ, ಮತ್ತು ಕಾರ್ನ್ ಬರುತ್ತಲ್ಲ ಜೋಳ, ಮೆಕ್ಕೆಜೋಳ, ಅದೆರಡು ಮಾತ್ರ ಅವಳು ಸ್ವಲ್ಪ ಏನೋ ಗೊತ್ತಿಲ್ಲ ಬೇಡ ಅಂತ ಹೇಳ್ತಾಳೆ. ಸೊ ಇದನ್ನು ತಿನ್ಕೊಂಡ್ವಿ ಎಲ್ಲ. ಹಾಗೆ ಕಿಚನ್ ಕ್ಲೀನ್ ಕೂಡ ಮಾಡ್ಕೊಂಬಿಟ್ವಿ. ಹಾಗೆ ಟೀ ಕೂಡ ಇಟ್ಟಿದ್ದೆ, ಇದು ಕೂಡ ವಾಶ್ ಮಾಡೋಕ್ಕಿತ್ತು. ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಸ್ಟೀಮ್ ಮಾಡೋಕ್ಕೆ ಇಟ್ಬಿಟ್ರೆ ಎಲ್ಲ ಬಾಟಲ್ ಎಲ್ಲ ಫುಲ್ ಕ್ಲೀನ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಏನಾದರೂ ಕಾಯ್ತಾ ಇದ್ಲು ಬಟ್ಟೆ ಯಾವಾಗ ವಾಶ್ ಮಾಡಬೇಕು ಅಂತ. ಕೆನೆ ಬಂದಿದೆ, ಹಾಲಿಂದ ತೆಗ್ದು ಆ್ಯಕ್ಚುಲಿ ಬೆಣ್ಣೆ ಮಾಡಬೇಕಂದ್ರೆ ಈ ಕೆನೆ ತೆಗೆದು ಮೊಸರಾಕಿ ಎಪ್ಪಾಕಿ ಆಮೇಲೆ ಮಾಡಿದ್ರೆ ಅದು ಪ್ರಾಪರ್ ಪ್ರೊಸೀಜರ್ ಅಂತ ತುಪ್ಪ ಮಾಡೋದಕ್ಕೆ. ಸೊ ನಾನು ಲಾಸ್ಟ್ ಟೈಮ್ ಹಂಗೆ ಮಾಡಿರೋದು, ಚೆನ್ನಾಗಿ ಬಂದಿದ್ದು ತುಪ್ಪ ಮಾತ್ರ, ಫ್ಲೇವರ್ ಮಸ್ತಾಗಿ ಬಂದಿದೆ. ಸೊ ಇವಾಗ ಟೀಗೆ ಇಟ್ಟಿದ್ದೀನಿ. ಆಮೇಲೆ ಸಿರಿಗೆ ಕಾಫಿ ಬೇಕಂತ, ಸೊ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕಾಫಿ ಪೌಡರ್ ಹಾಕಿದ್ದೀನಿ. ಇಲ್ಲಿ ಹಿಂಗೆ ಎದ್ಬಿಟ್ಟು ಹಚ್ಕೊ, ಕೈಗೆ ಹಚ್ಕೊ ಫಸ್ಟು. ಮುಚ್ಕೊ ಕೈಗೆಲ್ಲ. 7 ದಿನ ಇಲ್ಲೇ ಆಗ್ಬಿಟ್ಟೈತೆ ಸ್ನಾನ ಇವಾಗ ಅಲ್ಲ? ಅಯ್ಯೋ ಸೆಕೆಂಡ್ ಟೈಮ್. ಮೊನ್ನೆ ಮತ್ತೆ ಯಾರು ಮಾಡಿದ್ದಿಲ್ಲಿ? ಬಾತ್ರೂಮಲ್ಲಿ ಹೋಗೋಣ ಬಾ. ಇಲ್ಲೇ ಇಷ್ಟನಾ? ನೋಡಿಲ್ಲಿ ಜಾಸ್ತಿ ಹಾಕೋಬೇಡ. ಟಾಪ್ ಮೇಲೆ ಹಂಗೆ ಕೂತ್ಕೊಂಡ. ಇಷ್ಟೇನಾ ಸ್ನಾನ? ಎಲ್ಲಿ ಇಷ್ಟೇನಾ?
ಇಲ್ಲಿ ಪಾಪುಗೆ ಮಸಾಜ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸೌಂಡು. ಪಾಪ ಹೆಂಗೆ ಹೇಳ್ತೈತಿಯೋ ಊಟಕ್ಕೆ ಇಲ್ಲಿ ಏನೋ ಪಪ್ಪು ಮಾಡಿದಾರಮ್ಮ. ವೀಡಿಯೋ ಮಾಡೋಷ್ಟಕ್ಕೆ ಆಗ್ಬಿಡ್ತು. ನಾನು ಇವಾಗ ಒಗ್ಗರಣೆ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಮೊಸರಿಗೆ ಒಗ್ಗರಣೆ ಕೊಟ್ಕೊತೀನಿ, ಅದಷ್ಟೇ. ಸಿರಿಗೆ ಇದೇನು ಏನಮ್ಮ ಸೊಪ್ಪದು, ನುಗ್ಗೆ ಸೊಪ್ಪಿಂದ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಕುಟ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಅಮ್ಮಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ರಿ ಅಂತ, ಆಲ್ರೆಡಿ ಕುಟ್ಬಿಟ್ಟಿದ್ದಾರೆ. ಏನೇನು ಹಾಕಿ ಒಂದು 4-5 ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿ, ಖಾರ, ಉಪ್ಪು, ಜೀರಿಗೆ, ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುಟ್ಬಿಡೋದು. ಅಡ್ದವ್ರಿಗೆ ಚಲೋ ಬೆಳ್ಳುಳ್ಳಿ ಪುಡಿ. ಎಷ್ಟು ಚೆನ್ನಾಗಿರುತ್ತೆ. ಅನ್ನ ಬಿಸಿ ಬಿಸಿ ಅನ್ನ, ತುಪ್ಪ ಇದನ್ನು ತಿನ್ಬೋದು, ಎಷ್ಟು ಚೆನ್ನಾಗಿರುತ್ತೆ. ಅಡ್ದವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಖಾರದ ಪುಡಿ ಹಾಕಿ, ಜೀರಿಗೆ, ಉಪ್ಪು, ಬೆಲ್ಲ ಅಷ್ಟೇ ಹಾಕಿ ಚೆನ್ನಾಗಿ ಕುಟ್ಬಿಡ್ಬೇಕು. ಮೆತ್ತಗೆ ಆಗ್ಬಿಡುತ್ತೆ. ನೀನು ಅಡ್ದವ್ರಿಗೆ ಹೀಟ್ ಇರ್ಬೇಕಲ್ಲ, ಹೀಟ್ ಇರ್ಬೇಕು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತಿಂದ್ರೆ ಜಾಸ್ತಿ ಬೆಳ್ಳುಳ್ಳಿ ತಿನ್ನಕ್ಕೆ ಹೇಳ್ತಾರಲ್ಲ, ಅದಕ್ಕೆ. ನಾವು ಆಯ್ತು, ರೆಡಿ ಆಯ್ತು. ತಿನ್ನು ಕೊಡ್ಲಾ? ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಸಿಂಪಲ್ಲಾಗಿ, ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಮೊಸರು ಸ್ವಲ್ಪ ನೀರು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮಜ್ಜಿಗೆ ಥರ ಕಡ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಟು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿರುತ್ತೆ. ಬಿಸಿ ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಈ ಬಿಸಿಲು ಟೈಮಲ್ಲಿ. ಬಾಲ್ಕನಿಲಿ ಒಂಥರ ಎಲ್ಲ ಥರ ಬರ್ಡ್ಸ್ ಬಂದು ಒಂಥರ ಚೆನ್ನಾಗಿ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ, ಕೇಳೋಕ್ಕೇ ಚಂದ. ಇನ್ನು ಅಡುಗೆ ಮಾಡೋಕ್ಕೆ ಇನ್ನೊಂದಷ್ಟು ಇಂಟ್ರೆಸ್ಟ್ ಬಂದುಬಿಡುತ್ತೆ. ಆ ಥರ ನನಗೆ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಬರ್ಡ್ ಸೌಂಡ್ ಎಲ್ಲ ಕೇಳ್ಕೊಂತ ಕಾಮಾಗಿದ್ದು ಅಡುಗೆ ಮಾಡೋದೇ ಅದೊಂಥರನೇ ಚಂದ, ಖುಷಿ. ಸೊ ಇದು ಮಜ್ಜಿಗೆ ಆಂಬ್ರ, ಆ ಥರ ಮಜ್ಜಿಗೆ ಆಂಬ್ರ ಆ್ಯಕ್ಚುಲಿ ಅಲ್ಲ, ಅದು ಸುಮ್ಮನೆ ಮೊಸರಿಗೆ ಒಗ್ಗರಣೆ ಕೊಟ್ಟಿರೋದು. ಅದು ಮಾಡಿದೆ. ಆ ಕಡೆ ಅಮ್ಮ ಈ ಕಡೆ ಸಿರಿಗೆ ಅಂತ ನುಗ್ಗೆ ಸೊಪ್ಪು ಮತ್ತು ಅದು ಬೆಳ್ಳುಳ್ಳಿ ಎಲ್ಲ ಕೊಟ್ಟಿದ್ರಲ್ಲ, ಅದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅದಿಷ್ಟು ಹಾಕ್ಕೊಂಡು ತಿನ್ನೋಕ್ಕೆ ಸಿರಿಗೆ ಊಟ ರೆಡಿ ಆಯಿತು. ಮಧ್ಯಾಹ್ನದ ಊಟ ಆಯಿತು. ಹಾಗೆ ಸಾಯಂಕಾಲ ಒಂದು 5:30 ಹಂಗೆ ಹಾಲು ಹಾಕ್ತಾರಲ್ಲ, ಸೊ ಹಾಲು ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ರು. ಫ್ರೆಶ್ಶಾಗಿ ಅಲ್ಲೇ ಕರೆದ್ಬಿಟ್ಟು ಕೊಡ್ತಾರೆ. ಸೊ ಅದಕ್ಕೆ ಯಾನ ಕೂಡ ಹೋಗ್ತಾ ಇದ್ದು. ಮೊಬೈಲ್ ತೊಗೊಂಡು ಹೋಗೋಣ ಅಂತ ಬಿಡ್ತಾನೆ ಇಲ್ಲ. ಅಜ್ಜಿಗೆ ಮೊಬೈಲ್ ಬೇಡ ಅಂತ ಇದ್ರೆ ಅವಳು ಬೇಕು ಮಮ್ಮಿ ಕಾಲ್ ಮಾಡೋಕ್ಕೆ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಅಷ್ಟೇ, ಇನ್ನು ಹಾಲು ತೊಗೊಂಬರ್ತಾರೆ. ನೆಕ್ಸ್ಟ್ ಆ್ಯಸ್ ಯೂಶಲ್ ಟೀ ಮಾಡೋಣ ಅಂದ್ಕೊಂಡ್ವಿ. ಬಟ್ ಟೀ ಚೇಂಜ್ ಆಗಿ ಸ್ವಲ್ಪ ಆ್ಯಪಲ್ ಇತ್ತು, ಸ್ವಲ್ಪ ಜ್ಯೂಸ್ ಮಾಡಿಕೊಡು ಅಂತ ಕೇಳಿದ್ರು ಸಿರಿ. ಸೊ ಹಾಗಾಗಿ ಎಲ್ಲರಿಗೂ ಜ್ಯೂಸ್ ಮಾಡಿದೆ, ಆ್ಯಪಲ್ ಜ್ಯೂಸ್. ಸೊ ಅಷ್ಟೇ, ಇವತ್ತಿನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ. ಬಾಯ್.